ಇದು ಸುವರ್ಣಸೌಧದ ಹೃದಯ ಭಾಗ. ಹಾಂ ಹಾಂ, ಪಾರ್ಲಿಮೆಂಟಿಗೆ ಮಾತ್ರ ಸೆಂಟ್ರಲ್ ಹಾಲ್ ಇರೋದು. ಓಕೆ. ಇಲ್ಲಿ ಸೆಂಟ್ರಲ್ ಹಾಲ್ ಇಲ್ಲ. ಈ ಸೆಂಟ್ರಲ್ ಹಾಲು ಇಲ್ಲೇ ನಾಳೆ ರಾಷ್ಟ್ರಪತಿಯವರಿಂದ ನಮ್ಮ ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ಸ್ಥಳ ಇದೆ. ಇಲ್ಲೇ ಹೌದು, ಇಲ್ಲೇ ಅವ್ರು ಕೂತ್ಕೊಂಡು ಮಾತನಾಡುವುದು. 450 ಜನ ಕೂತ್ಕೊಳ್ಳಿಕ್ಕೆ ಬರೋ ಹಾಗೆ ಇದನ್ನು ವಿನ್ಯಾಸವನ್ನು ಏರ್ಪಡಿಸಿ ಮಾಡಿಯಾಗಿದೆ. ಇಷ್ಟು ದೊಡ್ಡದು ಮಾಡಿರೋದ್ರಿಂದ ನಮ್ಮ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಈಗ ಸದ್ಯ ಇರೋದು 300 ಜನಸಂಖ್ಯೆ, 300 ಸದಸ್ಯರಾಗ್ತೇವೆ ನಾವು, ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನ. ಇಲ್ಲಿ ಜಂಟಿ ಸದನ ಉದ್ದೇಶ ಮಾತನಾಡಲಿಕ್ಕೆ ಅನುಕೂಲ ಆಗಬೇಕು ಅಂತ ಉದ್ದೇಶದಿಂದ ಇದು ಮಾಡಿದೆ. ಹೀಗೆ ಸೆಂಟ್ರಲ್ ಹಾಲುಗಳು ಇರೋದು ಸಾಮಾನ್ಯವಾಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಎಲ್ಲಿ ಬೇರೆ ಕಡೆ ಮಾಡಿಲ್ಲ. ಇದೊಂದೇ ಲೋಕಸಭೆಗೆ ಮಾತ್ರ ಇದೆ. ಇದು ನಮ್ಮ ಉಳಿದವರಿಗೆಲ್ಲ, ಉಳಿದ ರಾಜ್ಯದವರಿಗೆ ಇದೊಂದು ಮಾಡೆಲ್. ಇದನ್ನು ಮಾಡಬೇಕಾದಾಗ ಈ ರೀತಿ ಸೆಂಟ್ರಲ್ ಹಾಲ್ ಮಾಡಲಿಕ್ಕೆ ಕರ್ನಾಟಕದ ಮಾದರಿ ಮಾಡಿ ಅಂತ ಹೇಳೋಷ್ಟು ಮಟ್ಟಕ್ಕೆ ಇವತ್ತು ನಮ್ಮ ಸುವರ್ಣಸೌಧವನ್ನು ನಮ್ಮ ತಾಂತ್ರಿಕ ಇಲಾಖೆಯಲ್ಲಿರುವಂಥವ್ರು ಎಲ್ಲರ ಒಂದು ಸಲಹೆನೇ ಆಗಿದೆ. ಅತ್ಯುತ್ತಮವಾದಂಥ ಸಲಹೆಗಳ ಮೇರೆಗೆ ಇದನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಆ ಕಡೆ ವಿಧಾನಸಭೆ ಹೌದು. ಇದು ವಿಧಾನಸಭೆ ಒಂದು ಪ್ರಮುಖ ಘಟ್ಟದ್ದು. 300 ಜನ ಕುಳಿತುಕೊಳ್ಳಿಕ್ಕೆ ಬರೋ ಹಾಗೆ ಬಹುಶಃ ರಾಜ್ಯಪಾಲರಿಂದ ಭಾಷಣ ಮಾಡಬೇಕಾದಂಥ ಅವಕಾಶ ಬಂದಾಗ ಇದು 300 ಜನ ಕೂತ್ಕೊಳ್ಳಿಕ್ಕೆ ಬೇಕಾಗ್ತದೆ ಅನ್ನೋಂಥ ಉದ್ದೇಶ ಇಟ್ಕೊಂಡು ಇದು ಮಾಡಿದ್ದಿದೆ. ಈಗ ಇಲ್ಲಿಂದಲೇ ಪ್ರಾರಂಭಿಸಿದ್ರೆ ಸರ್, ಈ ವಿನ್ಯಾಸ ಕೂಡ ವಿಧಾನಸೌಧದಲ್ಲಿರುವಂಥ ಚೇರ್ನ ಹಾಗೆ ಯಾವುದೇ ಒಂದು ಬದಲಾವಣೆ ಆಗಿಲ್ಲ, ಏನು ಬದಲಾವಣೆ ಆಗಿಲ್ಲ. ಈಗ ಇವನ್ ಅದರ ಆಸನದಲ್ಲೂ ಕೂಡ ಏನು ಡಿಸೈನ್ ಅದೇ ಇದ್ರೂ ಸಹಿತ ಇಲ್ಲಿ ಉಪಯೋಗ ಮಾಡುವಂತಹ ಎಲ್ಲ ವಸ್ತುಗಳನ್ನು ಸರಿಯಾದ ರೀತಿಯಿಂದ ಉಪಯೋಗ ಮಾಡಿಕೊಂಡು ಅದಕ್ಕಿಂತ ಹೆಚ್ಚು ಉತ್ತಮ ಗುಣಮಟ್ಟದ್ದು ಅಂತ ಅನ್ನೋಷ್ಟು ಮಟ್ಟಕ್ಕೆ. ಮತ್ತೆ ಈ ಸ್ಪೇಸ್ ಕೂಡ ಲೆಗ್ ಸ್ಪೇಸ್ ಕೂಡ ಜಾಸ್ತಿ ಇದೆ ಅನ್ಸುತ್ತೆ. ಓಡಾಡಕ್ಕೆ ಪರವಾಗಿಲ್ಲ, ಇದು ಚೆನ್ನಾಗಿದೆ. ಮತ್ತು ಅವಾಗ ಏನಾಯ್ತು, ಅದರದ್ದು ಸ್ವಲ್ಪ ಕಿರಿ ಇದೆ, ಇದಕ್ಕಿಂತ ಒಂದು 2 ಇಂಚಿನ ಕಿರಿ ಇದೆ, ಚಿಕ್ಕದಾಗಿದೆ. ಇದಕ್ಕಿಂತ ಒಂದು 2 ಇಂಚ್ ಕಿರಿ ಇದೆ, ನಾನು ನೋಡಿದ್ದೇನೆ. ಇಲ್ಲಿ ಮತ್ತೆ ಅದೇ ಇಂಪೋರ್ಟೆಡ್ ಮೈಕ್ಗಳನ್ನು ಇಲ್ಲೂ ಹಾಕಲಾಗಿದೆ, ಡೆನ್ಮಾರ್ಕ್ ಇಂದ. ಇಲ್ಲ, ವೋಟಿಂಗ್ ಸಿಸ್ಟಮ್ ಬೇಕಾಗಿ ಅಲ್ಲಿ ಏನು ಮಾಡಿದ್ವಿ ಅದೇ ಸಿಸ್ಟಮ್ ಅಳವಡಿಸುವಂಥ ಕೆಲಸ ಮಾಡಿದ್ವಿ. ಮತ್ತೆ ಇದು ಗ್ಯಾಲರಿಯಲ್ಲಿ ಏನಾದರೂ ಡಿಫರೆನ್ಸ್ ಇದೆಯಾ ಸರ್? ಯಾವುದು ಗ್ಯಾಲರಿಯಲ್ಲಿ ವ್ಯತ್ಯಾಸಗಳು? ಕೆಪಾಸಿಟಿ ಜಾಸ್ತಿನೇ ಹೊರತು ಮತ್ತು ಕ್ಲಿಯರ್ ವಿಷನ್ ಇದೆ. ಎಲ್ಲೇ ಕೂತ್ಕೊಂಡ್ರೆ ಸಹಿತ ಸರಿಯಾಗಿ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ನಿಮ್ಗೆ ಅಲ್ಲಿ ಒಂದು ಏನಾಗ್ತಿತ್ತು ಅಂತಂದರೆ ಅಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಈಗ ಇಲ್ಲೆಲ್ಲೇ ಕೂತ್ಕೊಂಡ್ರು ಸಹಿತ, ಈಗ ನೀವು ಇಲ್ಲಿಂದ ಹಿಡಿದು ಈ ಕಡೆ ಎಲ್ಲೇ ಕೂತ್ಕೊಂಡ್ರು ಸಹಿತ ನಾವು ಮಾತನಾಡುವಂಥ ಚಟುವಟಿಕೆಗಳನ್ನು ನೋಡಬಹುದು. ಒಂಥರ ಸ್ಟೇಡಿಯಂ ಇದೆ, ಕ್ರಿಕೆಟ್ ಸ್ಟೇಡಿಯಂ ತರ. ಹೌದು. ಅವ್ರಿಗೆ ಕೆಲವು ಭಾಗದವ್ರಿಗೆ ಏನಾಗ್ತಿತ್ತು ಅಂದರೆ ಅರ್ಧ ಭಾಗ ಕಾಣೋದಿಲ್ಲ. ಈ ಕಡೆ ಕೂತ್ಕೊಂಡವ್ರಿಗೆ ಈ ಕಡೆ ಕೂತಿರ್ತಾರಲ್ಲ ಅಲ್ಲಿ ಕೂತು ಈ ಕಡೆ ಕೂತ್ಕೊಂಡವ್ರಿಗೆ ಈ ಮುಂದಿನ ಅರ್ಧ ಭಾಗ ಮಾತ್ರ ಕಾಣ್ತಾ ಇತ್ತು. ಈಗ ಹಾಗಾಗೋದಲ್ಲ. ಇಲ್ಲಿಂದ ಈ ವ್ಯವಸ್ಥೆಯನ್ನು ಈ ರೀತಿ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಅವ್ರು ನೋಡಬಹುದು. ಅವಾಗ ಅಲ್ಲಿ ಹಾಗಿಲ್ಲ. ಆಮೇಲೆ ಟಿವಿನೂ ಅಳವಡಿಸಿರೋದ್ರಿಂದ ಅದೇ ಎಲ್ಲ ಚಟುವಟಿಕೆಗಳನ್ನು ಅಲ್ಲಿ ಎಲ್ಲ ಚಟುವಟಿಕೆಗಳನ್ನು ನೋಡ್ಲಿಕ್ಕೆ ಈಗ ಸಾಧ್ಯ ಆಗ್ತದೆ. ಹಾಗೆ ಈಗ ಅದೇ ಲೈವ್ ಆಗ್ತಾ ಇರೋದ್ರಿಂದ ಅದು ಗೊತ್ತಾಗುತ್ತೆ ಯಾವ್ದು ಏನು ನಡೀತದೆ ಗೊತ್ತಾಗ್ತದೆ. ಒಬ್ಬರಿಗಿಂತ ಹೆಚ್ಚು ಜನ ಮಾತನಾಡಿದಾಗ ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಶಬ್ದ ಕೂಡ ಸ್ಪಷ್ಟವಾಗಿ ಒಬ್ಬರಿಗಿಂತ ಹೆಚ್ಚು ಮಾತನಾಡಿದ್ರೆ ಮಾತನಾಡಿದ್ದು ಕೇಳಿದಾಗ ಮಾಡ್ಲಿಕ್ಕೆ ಬರ್ತದೆ. ಹೀಗೆ ನಾವು ಕೇಳಿದ್ದೆ ನಾನು. ಹೌದು, ಒಬ್ಬರಿಗಿಂತ ಹೆಚ್ಚು ಮಾತನಾಡಿದರೆ ಈಗ ನಾವು ಮಾತನಾಡ್ತಾ ಇರೋದ್ರೆ ಮತ್ತೊಬ್ಬರು ಮಾತನಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಆ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ವ್ಯವಸ್ಥೆ ಕನೆಕ್ಷನ್ ಇರಲ್ಲ. ಹಾಗೆ ಕ್ಯಾಬಿನೆಟ್ ಹಾಲ್ ಸರ್, ಈಗ ನಾವು ಮಾಧ್ಯಮದಲ್ಲಿ ನೋಡುವಾಗ ಯಾವಾಗಲೂ ಕೂಡ ಸಚಿವ ಸಂಪುಟ ನಡೀತಿದೆ, ಪ್ರವೇಶ ನಿಷಿದ್ಧ ಅಂತ ಬೋರ್ಡ್ ಇಲ್ಲೂ ಕಾಣಿಸ್ತಾ ಇಲ್ಲ. ಇದು ಆ ವ್ಯವಸ್ಥೆಯನ್ನು ಆಮೇಲೆ ಮಾಡ್ಲಿಕ್ಕೆ ಬರ್ತದೆ. ಇದು ಸಂಪುಟದ ಒಂದು ಅತ್ಯುತ್ತಮವಾದಂಥ ಸಭೆಗಾಗಿ ನಿರ್ಮಾಣ ಮಾಡಿದಂಥ ಕೊಠಡಿ ಇದು. ಆ ಕೊಠಡಿ ಇದನ್ನು ನಾವು ಅಲ್ಲಿಗೂ ಮತ್ತು ಇಲ್ಲಿ ವ್ಯತ್ಯಾಸಗಳಿದ್ದಾವೆ. ಇಲ್ಲಿ
2 ಲೈನ್ ನಾವು ಹೀಗೆ ಕೂತ್ಕೊಂಡಾಗ ಮುಖಾಮುಖಿ ನೋಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ದೂರದಿದ್ದವ್ರನ್ನ ಇಲ್ಲಿ ಹಾಗಾಗೋದಿಲ್ಲ, ಎಲ್ಲರನ್ನೂ ಸುಲಭವಾಗಿ ಗುರುತಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಮುಖಾಮುಖಿ ಏನು ಮಾತನಾಡ್ತೇವೆ ಏನು ಮಾತನಾಡೋರನ್ನ ಪ್ರತಿಯೊಬ್ಬರನ್ನು ಗುರುತಿಸ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಮೊಟ್ಟೆ ಆಕಾರದಲ್ಲಿ ಮಾಡಿದ್ದೇವೆ. ಅಲ್ಲಿ ಹಾಗಿಲ್ಲ, 2 ಲೈನ್ ಇದೆ. ಅಲ್ಲಿ ಮುಖ್ಯಮಂತ್ರಿಗಳು ಒಂದು ಬದಿ ಕೂತ್ಕೊಂಡಿರ್ತಾರೆ, ನಾವೆಲ್ಲ ಒಂದು ಕಡೆ ಕೂತ್ಕೊಂಡಿರ್ತೀವಿ. ಅವ್ರ ಸಾಲಿನಲ್ಲಿ ಕೆಲವರು ಕೂತ್ಕೊಂಡಿರ್ತಾರೆ. ಹೀಗಿರೋದ್ರಿಂದ ಇದು ಬಹಳಷ್ಟು ಸುಲಭದಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಓಕೆ. ಅಂದ್ರೆ ಈಗ ಸಫಿಷಿಯಂಟ್ ಮಿನಿಸ್ಟರ್ಗಳಿಗೆ ಎಷ್ಟು ಮಿನಿಸ್ಟರ್ಗಳು ಜಾಸ್ತಿ ಆದರೂ ಕೂಡ ಅಷ್ಟು ಜನರಿಗೆ ಬೇಕಾದಾಗ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಮಾಡ್ಕೊಳ್ಳಿ ಅಂದರೆ ವಿಶಾಲವಾಗಿರೋದ್ರಿಂದಾಗಿ. ಓಕೆ. ಯಾಕಂದರೆ ಸಂಪುಟ ಸಭೆಯೊಳಗೆ ಇದನ್ನು ನೋಡಿದ್ರೆ ನಾವು ಕಡಿಮೆ, ಎಲ್ಲೂ ಕಾಣಕ್ಕೆ ಸಿಗಲ್ಲ, ಬರೀ ಒಂದು ಬೋರ್ಡ್ ಕಾಣಕ್ಕೆ ಸಿಗುತ್ತೆ. ಸರ್ ಈಗ ಇದು ಕ್ಯಾಬಿನೆಟ್ ಹಾಲ್ ಆಯ್ತು ಸರ್, ನೆಕ್ಸ್ಟ್ ಏನು ಬೇರೆ ಏನಿದೆ ಸರ್ ಇಲ್ಲಿ ಇದರಲ್ಲಿ? ಈಗ ನಾವು ಒಂದು ಕಾನ್ಫರೆನ್ಸ್, ಇದು ರೆಸ್ಟ್ ರೂಮ್ ಇದು. ಓಕೆ. ಅಲ್ಲಿ ನಾವು ಅಕಸ್ಮಾತ್ ಏನಾದರೂ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಬರೋದಂತೆ, ಮತ್ತು ಇಲ್ಲಿ ಆಫೀಸರ್ಸ್ ಇಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡೋದು. ಆಫೀಸರ್ದು ಅಲ್ಲಿ ಕರೆಯೋದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಒಂದಾಗಿ ಇಲ್ಲಿ ಕೂತ್ಕೊಂಡಿರ್ತಾರೆ, ಅವ್ರನ್ನ ಕರೀಲಿಕ್ಕೆ ಅನುಕೂಲ ಆಗೋಕ್ಕೆ ಇದು ಮಾಡಿದ್ದಾರೆ. ಅಲ್ಲಿದೆ, ಚಿಕ್ಕದಿದೆ, ಇಷ್ಟು ದೊಡ್ಡದಿಲ್ಲ. ಓಕೆ ಓಕೆ. ನೀವು ನೋಡಿರ್ಬೋದು, ಸಂಪುಟ ಸಭೆ ನಡೀತಾ ಇರಬೇಕಾದ್ರೆ ಅಲ್ಲಿ ಹೌದು ಈ ಕಡೆ ಪಕ್ಕದಲ್ಲಿ ಬಂದು ಅಷ್ಟು ಇಷ್ಟು ದೊಡ್ಡದಿಲ್ಲ. ಓಕೆ. ಕಾನ್ಫರೆನ್ಸ್ ಹಾಲ್ಗೆ ಒಂದು ಕಡೆ ಕೂತ್ಕೊಂಡು ಎದುರುಗಡೆ ಹೇಗೆ ಈಗ ಹಾಗೋದಿಲ್ಲ, ಅಲ್ಲಿ ಸೆಂಟ್ರಲ್ಲಿ ಕೂತ್ಕೊಂಡು ಎಲ್ಲರೂ ಎದುರುಗಡೆ ಬರೋ ಹಾಗೆ ಮಾಡಿದ್ದಾರೆ. ಓಕೆ. ನಾವು ಇಲ್ಲಿ ಕೂತ್ಕೊಂಡು ಹಿಂಗೆ 2 ಸಾಲು, ಈಗ ಮುಖ್ಯಮಂತ್ರಿ ಕೂತ್ಕೊಂಡಿರ್ತಾರೆ, ಹಿಂಗೆ ಒಂದು ಸಾಲು ಇರ್ತೇವೆ ನಾವು, ಹೀಗೆ ತಿರುಗಿ ನೋಡಬೇಕು, ಹೀಗೆ ತಿರುಗಿ ನೋಡಬೇಕು. ಇಲ್ಲಿ ಅಲ್ಲಿ ಮೇಲ್ಕಡೆ ಕೂತ್ಕೊಂಡವ್ರಿಗೆ ಎಲ್ಲ ಕಡೆ, ಮತ್ತೆ ಎಲ್ಲ ಕೂತ್ಕೊಂಡವ್ರಿಗೆ ಯಾವುದೇ ಕಡೆ ಕೂತ್ಕೊಂಡವ್ರ ಸಹಿತ ಯಾರು ಎಲ್ಲಿಂದ ನೋಡ್ಲಿಕ್ಕೆ ಗೊತ್ತಾಗುತ್ತೆ, ಸುಲಭವಾಗಿ ನೋಡ್ಲಿಕ್ಕೆ ಆಗ್ತದೆ. ಹೌದು ಹೌದು. ಈ ಕೋನಗಳನ್ನಂತೂ ಅದ್ಭುತವಾಗಿ ಅಧ್ಯಯನ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಇದು ಸಾಕಷ್ಟು ವಿಶಾಲವಾಗಿ. ಎಲ್ಲ ಸದಸ್ಯರು ಕೂತ್ಕೊಳ್ಳಕ್ಕೆ ಬೇಕಾಗಿ ಕಾನ್ಫರೆನ್ಸ್ ಬೇಕಾಗಿ ಮಾಡಿರುವಂಥ ಅಂದ್ರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ. ಓಹೋ, ಇದು ಸಾರ್ವಜನಿಕರಿಗೆ ಒಂದು ನಿಮಿಷ ನೀವು ಇಲ್ಲಿ ಇಳಿದ ಮೇಲೆ ಗೊತ್ತಾಗ್ತದೆ. ವ್ಯವಸ್ಥಿತವಾಗಿ ಒಂದು ಮಾಡಲಾಗಿದೆ ಅಂತಂದು ಯಾವುದೇ ರೀತಿ ಒಂದು ಕೊರತೆನೇ ಇಲ್ಲದ ರೀತಿಯಲ್ಲಿ. ಮತ್ತೆ ಅಲ್ಲಿ ಇಲ್ಲಿವ್ರೆ ಅಕಸ್ಮಾತ್ ಕೊನೆ ತುದಿಯವರಿದ್ದರೆ ಅಲ್ಲಿ ಮಾತ್ರ ಎದ್ದು ನಿಂತ್ಕೊಂಡಾಗ ಇಲ್ಲಿ ಕೂತ್ಕೊಂಡ್ರೆ ಸುಲಭವಾಗಿ ನೋಡ್ಬೋದು. ಅಲ್ಲಿ ಕೂತ್ಕೊಂಡವ್ರಿಗೂ ಸಹಿತ ಈ ಕಡೆ ಇರ್ತದೆ, 2 ಕಡೆ ಸುಲಭವಾಗಿ ಯಾರು ಅಂತ ನೋಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಇದು ರಾಜ್ಯದ ನಾಯಕರ ಒಂದು ರಾಜ್ಯವನ್ನು ಆಳುವವರ ಒಂದು ಚೇಂಬರ್ ಅಲ್ಲ ಸರ್, ಅತ್ಯಂತ ವಿಶಿಷ್ಟ ಮತ್ತೆ ಒಂದು ಅದರದ್ದೇ ಆದ ಒಂದು ಘನತೆ ಗೌರವ ಇರುವಂಥ ಒಂದು. ಚೆನ್ನಾಗಿದೆ. ಓಕೆ. ಸರಳ ಮತ್ತು ಸುಂದರವಾಗಿ ಮಾಡಿದೆ, ಚೆನ್ನಾಗಿದೆ. ಈ ಸೈಜು ಅದಕ್ಕಿಂತ ಸ್ವಲ್ಪ ಸಣ್ಣದಿದೆ, ಅಲ್ಲಿ ಸ್ವಲ್ಪ ಕಾರ್ಯಾಲಯ ದೊಡ್ಡದಿದೆ, ಒಂದು ಪಾರ್ಟಿಷನ್ ಇದೆ. ಹಾಗೆ ಇಲ್ಲಿ ಎರಡು ಪಾರ್ಟಿಷನ್ ಮಾಡದೇ ಇದ್ರೆ ಇದು ದೊಡ್ಡದು ಕಾಣ್ತಾ ಇತ್ತು. ಹೌದು. ಒಂದು ಮಧ್ಯ ಒಂದು ಪಾರ್ಟಿಷನ್ ಮಾಡಿ ವ್ಯವಸ್ಥೆ ಮಾಡಿ, ಅಲ್ಲಿ ಏನಾಗಿದೆ ಬ್ಯಾಕ್ ಸೈಡ್ನಲ್ಲಿ ಜಾಗ ಇರೋದ್ರಿಂದ ಶೌಚಾಲಯಗಳಿಗೆ ಅದಕ್ಕೆ ಅದೆಲ್ಲ ವ್ಯವಸ್ಥೆ ಆಗಿದೆ. ಸೊ ನೀವು ಖುಷಿಯಾಗಿದ್ದೀರಾ ಸರ್ ಇದರ ವಿನ್ಯಾಸ, ಕೆಲಸ, ಕಾಮಗಾರಿ? ಎಲ್ಲಕ್ಕಿಂತ ಹೆಚ್ಚು ಖುಷಿ ಪಡೋದು ಅಂತಂದರೆ ಇದು ಎಲ್ಲರಿಗೂ ಈ ಭಾಗ್ಯ ಎಲ್ಲ ಸಿಗೋದಿಲ್ಲ ಅಂತ ನಾನು ಭಾವಿಸ್ಕೊಂಡೆ. ಯಾಕಂದರೆ ನಾನು ಲೋಕೋಪಯೋಗಿ ಸಚಿವನಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನ್ನ ಕಾಲಕ್ಕೇ ಅಡಿಗಲ್ಲು ಹಾಕಿ ನನ್ನ ಕಾಲಕ್ಕೇ ಒಂದು ಉದ್ಘಾಟನೆ ಮಾಡುವಂಥ ಅವಕಾಶ, ಯಡಿಯೂರಪ್ಪನವರು ಅದಕ್ಕೆ ಬೇಕಾಗಿ ಪೂರ್ವ ತಯಾರಿ ಮಾಡಿ ಕಾಲಕ್ಕೆ ಅನುದಾನ ಬಿಡುಗಡೆ ಮಾಡಿಸಿದ್ದಾಗಲಿ, ಜಗದೀಶ್ ಶೆಟ್ಟರು ಅದನ್ನು ಸ್ಪೀಕರ್ ಆಗಿದ್ದಾಗ ಇದು ಯೋಚನೆ ಮಾಡಿದ್ದಾಗಲಿ, ಅವರು ಮುಖ್ಯಮಂತ್ರಿಗಳಾಗಬೇಕಾದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಯಿಂದ ಉದ್ಘಾಟನೆ ಮಾಡಬೇಕು ಅಂತ ಒಂದು ಅವಕಾಶ ಸಿಕ್ಕಿರೋದಾಗಲಿ, ಎಲ್ಲರಿಗೂ ಈ ಭಾಗ್ಯ ಲಭ್ಯ ಆಗ್ತದೆ ಅಂತ ನಾನು ಭಾವಿಸ್ಕೊಂಡೆ. ಅದು ನಾನು ಸಂತೋಷ ಪಡುವಂಥದ್ದು ಅಂತ ನಾನು ಭಾವಿಸ್ಕೊಂಡೆ. ಎಲ್ಲದಕ್ಕಿಂತ ಹೆಗ್ಗಳಿಕೆ ಏನಂದರೆ ಉತ್ತರ ಕರ್ನಾಟಕದಲ್ಲಿ ಇಂಥ ಸುವರ್ಣಸೌಧ ಏನಿದೆ ಅಲ್ಲ, ಆಧುನಿಕ ಎಲ್ಲ ರೀತಿಯ ಸೌಲಭ್ಯಗಳನ್ನು ಜೋಡಿಸಿಕೊಂಡು ಅಲ್ಲಿಗಿಂತ ಮಿಗಿಲಾದ ಒಂದು ಅತ್ಯುತ್ತಮವಾದಂಥ ಸುಸಜ್ಜಿತವಾದಂಥ ರಾಷ್ಟ್ರದಲ್ಲಿ ಮೆಚ್ಚುವಂಥ ಒಂದು ಸುವರ್ಣಸೌಧ ಏನಾಗಿದೆ, ದೇಶದಲ್ಲಿ ಯಾರೇ ಒಂದು ಹೊಸದಾಗಿ ವಿಧಾನಸೌಧಗಳನ್ನು ಮಾಡ್ತಾ ಇದ್ದರೆ ಕರ್ನಾಟಕದ ಮಾದರಿ ಮಾಡಬೇಕು ಅಂತ
ಮೆಚ್ಚುಗೆ ಮಾತುಗಳು ಬಂದರೆ ನಾವು ಆಶ್ಚರ್ಯಪಡಬೇಕಾಗಿಲ್ಲ. ಆ ರೀತಿ ಒಂದು ಕೆಲಸ ಆಗಿದೆ ಅನ್ನೋದಕ್ಕೆ ನನಗೆ ಹೆಮ್ಮೆ. ಓಕೆ, ಎಲ್ಲ ಒಂದು ಸುವರ್ಣ ಅವಕಾಶಗಳನ್ನು ಬಳಸ್ಕೊಂಡು ನಿಮಗೆ ಒಂದು ಸುವರ್ಣ ಅವಕಾಶ ಸಿಗಿದಂಥ ಒಂದು ಸುವರ್ಣ ಸೌಧ ಅಕ್ಟೋಬರ್ 11ಕ್ಕೆ ಲೋಕಾರ್ಪಣೆ ಆಗ್ತಿದೆ. ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾರೆ. ನಿಜವಾಗ್ಲೂ ಹೇಳಬೇಕಾದ್ರೆ ಈ ಸುವರ್ಣ ಸೌಧ ಅನ್ನುವಂಥದ್ದು ನಮ್ಮ ರಾಜ್ಯಕ್ಕೆ ಮಾದರಿ ಆಗುತ್ತೆ. ಯಾಕಂದರೆ ಸಾಕಷ್ಟು ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಂಡು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಮಾಡಿರುವಂಥ ಈ ಸುವರ್ಣ ಸೌಧ ಇದು ಲೋಕಾರ್ಪಣೆ ಆಗ್ತಿದೆ. ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾರೆ. ಇದು ಇದೇ ರೀತಿ ಹೆಮ್ಮೆಯ, ನಮ್ಮ ನಾಡಿನ ಹೆಮ್ಮೆಯ ಗರಿಯಾಗಲಿ ಅಂತ ಎಲ್ಲರೂ ಆಶಿಸ್ತೀವಿ.